ಇರ್ತದೆ ಮತ್ತು ಮಾಡಿದ ಕೆಲಸಗಳು ಇರ್ತಾವೆ. ಯಾಕಂದ್ರೆ ಒಂದು ಸಹಕಾರ ತತ್ವದ ನೆಲೆಗಟ್ಟಿನಲ್ಲೇ ಒಂದು ವಿದ್ಯುತ್ ಸಂಘವನ್ನು ಕಟ್ಕೊಂಡು ವಿದ್ಯುತ್ತನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದು ಸ್ವಲ್ಪ ತಪ್ಪು ಒಪ್ಪುಗಳು ಆಗಿರ್ಬೋದು. ಅವುಗಳನ್ನೆಲ್ಲ ಮೀರಿ ಆ ಸಂಸ್ಥೆ ಉಳಿದದು ಇನ್ನೂ. ಅದರಲ್ಲಿ ಇವತ್ತು ಜಾರಕಿಹೊಳಿ ಮತ್ತು ಜೊಲ್ಲೆ ಅವರ ಬೆಂಬಲಿಗರು ನಿರ್ದೇಶಕರಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಮತ್ತೆ ಎಲೆಕ್ಷನ್ ಹೇಳೋದು. ಇದಕ್ಕಾಗಿ ಈ ಹುಕ್ಕೇರಿ ಈಗ ಒಂದು ಏನಾಗಿದೆಪ್ಪ, ಹುಕ್ಕೇರಿ ವಿದ್ಯುತ್ ಸಂಘದ್ದು ಒಂದು ಕಡೆ 60-70% ಕತ್ತಿ ಕುಟುಂಬ ಗೆಲ್ಲುವ ಸಾಧ್ಯತೆಗಳಿದ್ರೆ ಇನ್ನು 30-40% ಜಾರಕಿಹೊಳಿ ಮತ್ತು ಜೊಲ್ಲೆಯವರು ಗೆಲ್ಲಬಹುದೇನೋ. ಯಾಕಂದ್ರೆ ಸಹಜವಾಗಿ ಭಾಳ ದೀರ್ಘವಾಗಿ ನಡೆಯೋದ್ರಿಂದಾಗಿ, ಭಾಳ ಸಮಯ ಆಗಿದ್ದರಿಂದಾಗಿ ಸಹಜ ವೈರಿಗಳು ವಿರೋಧ ಹುಟ್ಟಿರ್ತಾರೆ. ಆ ವೈರಿಗಳು ಅಥವಾ ವಿರೋಧಿ ಹುಟ್ಟಿದ ಕಾರಣಕ್ಕೆ ಇವತ್ತು ಕತ್ತಿಯವರು ಅನಿವಾರ್ಯವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಬಂದಿದ್ದರು. ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಹೊರಗೆ ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ನಂಬಿರಲಿಲ್ಲ ಕೊನೆಯವರೆಗೂ. ಯಾಕಂದ್ರೆ ಕೆಲವೊಂದಿಷ್ಟು ರಿಪೋರ್ಟ್ಗಳು ನೋಡಿದಾಗ ಸಹಜ ಅನ್ನಿಸ್ತದೆ, ಇಲ್ಲರಿ ಲಾಸ್ಟ್ ಟೈಮ್ದಾಗ ಹೊಂದಾಣಿಕೆ ಆಗ್ತಾರೋ ತಿಳ್ಕೊಂಡಿದ್ವಿ. ಆದರೆ ಈಗ ಇಲೆಕ್ಷನ್ಗೆ ಎಲ್ಲರೂ ಪೆನಲ್ ಮಾಡಿ ನಿಂತಿದ್ದು ಒಂದು ರೀತಿ ಹೊಂದಾಣಿಕೆ ಆಗೋದಿಲ್ಲ ಅನ್ನೋ ಏನಾಗ್ಯದಪ್ಪ ಅಂದ್ರೆ ನಿಶ್ಚಿತ ಆಗ್ಯದ, ಇದು ಆಗೋದನ್ನ ಕಾಣ ಅಂದಾಗ, ಇದೆಲ್ಲ ನಿರ್ಧಾರ ಆದಾಗ, ನಿಶ್ಚಿತ ಆದಾಗ ಸಹಜವಾಗಿ ಇವತ್ತು ಒಂದು ಧಾಳವನ್ನು ಉಮೇಶ್ ಕತ್ತಿಯವರ ಇವತ್ತು ಇಲ್ಲ ಅನ್ನುವಂಥ ಒಂದು ಪ್ರಸಂಗವನ್ನು ಮತ್ತು ಅವ್ರು ಮಾಡಿದ ಸಾಧನೆಯನ್ನು ಜನರಿಗೆ ಮತ್ತೊಮ್ಮೆ ಏನಪ್ಪ ಅಂದ್ರೆ ರಿಮೈಂಡ್ ಮಾಡೋ ಜೊತೆಗೆ ತಮ್ಮ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಮಾಡ್ಕೊಳ್ಳೋಂಥ ತಂತ್ರಗಾರಿಕೆಯೂ ಇರ್ಬೋದು, ಬೇಡ ನಿಜವಾಗಿಯೂ ಅವರ ಸಹೋದರ ಮೇಲಿದ್ದಂಥ ಭಕ್ತಿ ಪ್ರೀತಿಯೂ ಇರ್ಬೋದು. ಏನೂ ಇರಲಿ, ಜನ ಮಾತ್ರ ಈ ನಮ್ಮ ಹುಕ್ಕೇರಿ ಭಾಗದಲ್ಲೇ ಉಮೇಶ್ ಅವ್ರಲ್ಲಿ ಮಾತ್ರ ಪ್ರೀತಿಯನ್ನು ಭಾಳ ಇಟ್ಟವರು. ಸಾಕಷ್ಟು ಸಲ ಆರಿಸಿ ತಂದಿದ್ದಾರೆ ಅವರು, 7 ಸಲ